ಇವಾಗ ಹೊಸ ಬಿಲ್ ಬೇಕಾದ್ರೆ ಹಾಕ್ಬೋದು. ವಾಟ್ಸಪ್ನಾಗ ನೋಡ್ರಿ ಆಯ್ತು. ಜೇವರ್ಗಿ ತಾಲೂಕಿನಲ್ಲಿ ವಿಶೇಷವಾಗಿ ಸಿಗರಳ್ಳಿ, ಸಿಗರತಳ್ಳಿ, ಯಾಳವಾರ, ಕೊಡಚಿ, ಲಕ್ಣಾಪುರ, ಖಾದ್ಯಾಪುರ, ಸೋಮನಾಥಹಳ್ಳಿ ಮುಂತಾದಂಥ 10 ಹಲವಾರು ಹಳ್ಳಿಯೊಳಗೆ ಜೆಸ್ಕಾಮ್ದವರು ಏನು ಯೂನಿಟ್ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದ್ರು. ಅದನ್ನ ಅನುಭವಿಸ್ತಾ ಇದ್ವಿ. ಆದರೆ ಕಳೆದ 2 ತಿಂಗಳಿಂದ ಜೆಸ್ಕಾಮ್ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಬಿಲ್ಲನ್ನು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ. ಇದಕ್ಕೆ ಸಂಬಂಧಪಟ್ಟಂಗೆ ಜೆಸ್ಕಾಮ್ ಅಧಿಕಾರಿಗಳ ಗಮನಕ್ಕೆ ತಂದರೆ ಜೆಸ್ಕಾಮ್ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾರೆ. ಇಲ್ಲ ಅದನ್ನ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೊಡ್ತೀವಿ ಅಂತ ಒಂದಿಷ್ಟು ಮಂದಿಗೆ ಹೇಳ್ತಾರೆ. ಒಂದಿಷ್ಟು ಮಂದಿ ಏನದ, ಇಲ್ಲ ಅದು ನಾವೇನದ ನಿಮ್ದು ಹಿಂಬಾಕಿ ಇದೆ ಅದಕ್ಕೆ ಕಟ್ಟಬೇಕು ಅಂತಕ್ಕಂಥ ರೀತಿಯೊಳಗೆ ಬೇರೆ ಬೇರೆ ರೀತಿಯೊಳಗೆ ಜನರನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಇದನ್ನೆಲ್ಲ ಬಿಟ್ಟು ಏನು ಜೆಸ್ಕಾಮ್ ಅಧಿಕಾರಿಗಳು ಫ್ರಾಡ್ ರೀತಿಯೊಳಗೆ ಅವರು ದುಡ್ಡು ಕೊಟ್ರೆ 1 ಲಕ್ಷ ಬಿಲ್ ಬಂದ್ರೆ ಯಾರಾದ್ರೂ ಒಂದು 10,000 ಕೊಟ್ರೆ ಅದನ್ನ ಮತ್ತೆ 10,000 ತಗೊಂಡು ಅದನ್ನ ಜೀರೋ ಬಿಲ್ ಕೊಡ್ತಕ್ಕಂಥ ರೀತಿಯೊಳಗೆ ಅಂತ ಸಾಕಷ್ಟು ಇದನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಏನೋ ಬಿಲ್ ಬಂದಿದೆ. ಈ ಉದಾಹರಣೆಗೆ ಇಲ್ಲಿ ನನ್ನ ಹತ್ರ ಕೈಯಲ್ಲಿರ್ತಕ್ಕಂಥ ಬಿಲ್ಲು ಅದು ಜೀರೋ ಬಿಲ್ ಇರ್ತಕ್ಕಂಥದ್ದು 1,09,700 ಚಿಲ್ಲರೆ ಬಂದಿದೆ. ಇಂಥದ್ದು ಸಾಕಷ್ಟು ಇದಾವೆ. ಸಿಗರತಳ್ಳಿ ಗ್ರಾಮದೊಳಗೆ 90% ಗ್ರಾಮಸ್ಥರಿಗೆ ಇದೇ ರೀತಿ ಬಿಲ್ ಬಂದಿರ್ತಕ್ಕಂಥದ್ದು. ಮತ್ತೆ ಇವರೆಲ್ಲರೂ ಕೂಡ ಸಣ್ಣ ರೈತರು, ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವ್ರು, ಕೃಷಿ ಕೂಲಿಕಾರರು, ಸಣ್ಣ ಪುಟ್ಟ ಕಾರ್ಮಿಕರು ಇರ್ತಕ್ಕಂಥ ಮನೆಯವರು. 1 ರೂಮು, 2 ರೂಮು, 3 ರೂಮ್ ಇರ್ತಕ್ಕಂಥ ಮನೆಯೊಳಗೆ ಹೆಚ್ಚು ಕಮ್ಮಿ ಬಹುತೇಕ ಎಲ್ಲ BPL ಕಾರ್ಡ್ ಹೋಲ್ಡರ್ ಮನೆಯೊಳಗೆ ಇಷ್ಟೆಲ್ಲ ಸಾವಿರಾರು ಗಟ್ಟಲೆ, ಲಕ್ಷಾಂತರ ಗಟ್ಟಲೆ ಬಿಲ್ ಬಂದಿರ್ತಕ್ಕಂಥದ್ದು. ಈ ಕೂಡಲೇ ಇದನ್ನ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಮಾಡ್ತೇವೆ. ಸುಮಾರು ಜೇವರ್ಗಿ ತಾಲೂಕಿನ ಯಳವಾರ್, ಸಿಗರತಳ್ಳಿ, ಸೋಮನಾಥಹಳ್ಳಿ, ಕೊಡಚಿ, ಲಕ್ಣಾಪುರ್, ಚಿಗರಹಳ್ಳಿ ಇವು ಗ್ರಾಮಗಳನ್ನು ಬಿಟ್ಟು ಇನ್ನೂ ಸುಮಾರು ಗ್ರಾಮಗಳು ಇದರಲ್ಲಿ ಸೇರಿವೆ. ಆದರೆ ಸಿಗರತಳ್ಳಿ ಒಂದೇ ಗ್ರಾಮದಲ್ಲಿ ಸುಮಾರು ಏನಂದ್ರೆ ಒಂದು 100ಕ್ಕೆ ಮೇಲ್ಪಟ್ಟಂತ ಬಿಲ್ಗಳು ಬಂದಿದೆ. ಅವರು ಇರುವಂತದ್ದು ಒಂದೇ ಮನಿ ಅಥವಾ 2 ಮನಿ ಬಹಳ ಆದ್ರೆ. ಆ ಸರ್ಕಾರದ ಸೌಲಭ್ಯ 200 ಯೂನಿಟ್ ಏನು ಉಚಿತ ಇದೆ, ಆ 200 100 ಯೂನಿಟ್ ಸಿಗುವಂತ ಸಾಮರ್ಥ್ಯ ಕೂಡ ಆ ಮನಿಗಳಿಲ್ಲ. ಇವತ್ತು ಏಕಾಏಕಿ ಏನಾದ ಪ್ರತಿ ತಿಂಗಳ ಅವ್ರು ನಮ್ಮ ರೈತರು ಕಟ್ಕೊತ ಬಂದಾರೆ. ಹೋದ ತಿಂಗಳು ಕಟ್ಟಿದ್ದು ಜೀರೋ ಇರ್ತದ, ಈ ತಿಂಗಳು ಬಂದ್ರೆ ಏನಾದ ಏಕಾಏಕಿ 1,40,000, 50,000, 60,000, 20,000, 10,000 ಹಿಂಗ್ ಸಿಕ್ಕಂಗೆ ಏನಾದ ಬಿಲ್ ಬಂದದ್ದು. ಇದು ಸರಿಯಾದಷ್ಟು ಅಲ್ಲ. ಇದು ದೊಡ್ಡ ಫ್ರಾಡ್ ಇದೆ. ಅದು KEB ಅಧಿಕಾರಿಗಳೇನಾದ್ರು ಫ್ರಾಡ್ ಮಾಡ್ತಾ ಇದೆ. ಯಾಕೆ ಫ್ರಾಡ್ ಅಂತ ಹೇಳ್ತೀವಿ ಅಂದ್ರೆ, ಇವತ್ತೇನಾದ್ರು ಆ ಹೆಸರಿನಲ್ಲಿ ಯಾರೋ 1 ಲಕ್ಷ ರೂಪಾಯಿ ಬಿಲ್ ಬಂದದ, ಅವ್ರು ಹೋಗಿ ಮಾತನಾಡಿದ್ರೆ ಅವ್ರಿಗೆ ಹೇಳ್ತಾರೆ, ಇಲ್ಲ ನಾವು ಸರಿಪಡಿಸ್ತೀವಿ, ನೀವು 20,000 ರೂಪಾಯಿ ದುಡ್ಡು ಕಟ್ಟಿ ಉಳಿದೇನಾದ್ರು ನಾವು ಮನ್ನಾ ಮಾಡ್ತೀವಿ ಅಂತ. ಆ ಅಧಿಕಾರಿ ಅವ್ರಿಗೆ ಇದೇನಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೇವೆ. ಯಾವಾಗ ಇದನ್ನ ಇದೆ ಅಂದ್ರೆ ಅದು ಫ್ರಾಡ್ ಇದೆ. ಅದು ಫ್ರಾಡ್ ಇದ್ರೆ ನಾವು ಒಪ್ಲಿಕ್ಕೆ ತಯಾರಿಲ್ಲ. ಇದು ರೈತರಿಗೆ ಏನಾದ ಸರ್ಕಾರದ ಸೌಲಭ್ಯ ಸಿಗ್ಬೇಕಾದಂತದ್ದು ಏನಾದ್ರು ಫ್ರೀ ಸಿಗ್ಬೇಕು. ಅದನ್ನ ಆಗಿಲ್ಲಪ್ಪ ಅಂದ್ರೆ ನಾವು 10ನೇ ತಾರೀಕು ಏನಾದ ಇಡೀ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮತ್ತು ಆದರ್ಶ ಗ್ರಾಮ ಸಮಿತಿ, ರೈತರ ಹೋರಾಟ ಸಮಿತಿ ಮುಖಾಂತರ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ಇಲ್ಲ, ಭೇಟಿ ನೀಡೋರು ಇದ್ದೀವಿ. ಇವತ್ತ ಈಗಾಗಲೇ ತಾಲೂಕು ಕಚೇರಿಗೆ ಭೇಟಿ ನೀಡಿದ್ದೇವೆ. ಅವರಿಗೆ ಮೌಖಿಕವಾಗಿ ಸುಮಾರು 2-3 ಸಾರಿ ನಾವು ಹೇಳಿದ್ದೇವೆ. ಅದು ಸರಿಪಡಿಸ್ತೀವಿ ಅಂದ್ರೆ, ಆದ್ರೆ ಸರಿಪಡಿಸ್ತಾ ಇಲ್ಲ. ಅಲ್ಲಿಂದ ಏನಾದ್ರೂ ನಮ್ಮ ರೈತರ ಹೊಲಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬಂದು ಬಿಲ್ ಕಟ್ ಮಾಡುವಂತ ಕೆಲಸ ಕೂಡ ಆಗ್ತದೆ. ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳೋದೇನಂದ್ರೆ, ಯಾವುದೇ ಒಬ್ಬ ರೈತನ ಬಿಲ್ ಕಟ್ ಮಾಡಿದ್ರೆ ನಾವು ಕೊಡಲ್ಲ, ನಾವು ತಮ್ಮ ಕಚೇರಿಗೆ ಬಂದು ಮತ್ತೆ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕಾಗಿ ತಾವು ಯಾರು ಒಬ್ಬ ರೈತರ ಬಿಲ್ ಕಟ್ ಮಾಡಬಾರ್ದಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡುತ್ತೇವೆ.